ಎಲ್ಲ ನಮ್ಮವರು ಲೋಕದಲ್ಲಿ ಯಾರು ಆಗರೂ ಸಮಯದಲ್ಲಿ ನಮ್ಮ ನಂಬಿಕೆ ನಮಗಿರಬೇಕಿಲ್ಲಿ. ಓಡೋ ಕಾಲ ಎಂದೆಂದು ನಿಲ್ಲದಮ್ಮ, ನಾವು ಅದರ ಜೊತೆ ನಡೆಯಲೇಬೇಕಮ್ಮ. ಇಂದು ಆಗದು ಮುಂದೆ ಸಾಗದು ಅನ್ನೋ ಮಾತನ್ನೆಲ್ಲ ಮರಿಬೇಕು. ಈ ಬದುಕಲಿ ಪ್ರತಿ ಹೆಜ್ಜೆಗೂ ಒಂದು ಭರವಸೆ ಇರಬೇಕು. ಏನೆಯಾಗಲಿ ನಗಬೇಕು, ಯಾಕೆ ನೀನು ಹೀಗಿರಬೇಕು. ನೋವು ನಲಿವು ಸಮನಾಗಿರಬೇಕು. ಹರ್ಷ ಒಂದೇ ಈ ಬಾಳಿನಲ್ಲಿ, ಯಾರಿಗುಂಟು ಈ ಜಗದಲ್ಲಿ. ಏನೇ ಬಂದರೂ ಎದುರಿಸಬೇಕಿಲ್ಲಿ. ಏಳು ಬೀಳು ಇಲ್ಲಿ ಯಾರಿಗಿಲ್ಲ ಹೇಳು, ಎಲ್ಲ ಸಹಿಸಿ ಮುಂದೆ ನಡೆಯೋದೇ ಬಾಳು. ಅಳು ಏತಕ್ಕೆ ಅಳುಕೇತಕ್ಕೆ, ಒಳ್ಳೆ ಕಾಲ ಬರುವುದು ಹಿಂದೆ. ಹೊಸ ಬಾಳಿಗೆ ಹೊಸತನವಿದೆ, ಹೊಸ ಬೆಳಕು ಉಂಟು ಕಣ್ಮುಂದೆ. ಏನು ಇವರು ಹಾಡು ಹೇಳ್ತಿದ್ದಾರಲ್ಲ, ಅಡುಗೆ ಮಾಡೋದು ತೋರಿಸೋದು ಬಿಟ್ಟು ಅಂತ ಅಂದ್ಕೊಂಡ್ರಾ? ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಮ್ಯೂಸಿಕ್ ಎಲ್ರಿಗೂ ಇಷ್ಟ ಇರುತ್ತೆ. ಮ್ಯೂಸಿಕ್ ಕೇಳಿದ್ರೆ ಏನೋ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ. ನಾನು ಅಡುಗೆ ಮಾಡಬೇಕಾದ್ರೆ ಸಾಂಗ್ಸ್ ಕೇಳಿಕೊಂಡೇ ಮಾಡೋದು ಅಡುಗೆನ. ಅದರಲ್ಲೂ ಈ ಸಾಂಗ್ ಮಾತ್ರ ತುಂಬಾ ಇಷ್ಟ ನನಗೆ. ಆ್ಯಕ್ಚುಲಿ ಇದು ಅಜಯ್ ಮೂವಿದು ಎಲ್ರಿಗೂ ಗೊತ್ತು. 2006 ರಿಲೀಸ್ ಆಗಿರೋದು. ಕೆ ಕಲ್ಯಾಣ್ ಅವರ ಲಿರಿಕ್ಸು. ಸೊ ಆಲ್ರೆಡಿ 18 ಇಯರ್ಸ್ ಆದರೂ ಕೂಡ ಈ ಸಾಂಗ್ ಇವಾಗ ಕೇಳಿದ್ರು ಏನೋ ಒಂಥರ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಓಕೆ, ಸೊ ಇವಾಗ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ನೀವು ಗೆಸ್ ಮಾಡಿರ್ಬೋದು ಆಲ್ರೆಡಿ. ಇವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದು ವಾಂಗಿಬಾತ್. ಇದು ಮೈಸೂರು ಸ್ಪೆಷಲ್ ರೆಸಿಪಿ. ವಾಂಗಿಬಾತ್ ಅಂತ ಏನಕ್ಕೆ ನೇಮ್ ಬಂತು ಅಂದರೆ, ವಾಂಗಿ ಅಂತ ಅಂದರೆ ಒಂದು ಬದನೆಕಾಯಿ. ಸೊ ಅದು ಬದನೆಕಾಯಲ್ಲಿ ಒಂದು ಟೈಪ್. ಆ್ಯಂಡ್ ಬಾತ್ ಅಂತ ಅಂದರೆ ಅಕ್ಕಿ. ಸೊ ಅಕ್ಕಿನ ಯೂಸ್ ಮಾಡಿಕೊಂಡು ಬದನೆಕಾಯಿ ಯೂಸ್ ಮಾಡಿಕೊಂಡು ರೆಡಿ ಮಾಡ್ತಾ ಇರೋ ಬಾತ್ನೇ ವಾಂಗಿಬಾತ್ ಅಂತ ಕರೆಯೋದು. ಇವಾಗ ನಾನು ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ನೀವು ನೋಡಿದ್ರಿ ಅಲ್ವಾ. ಸೊ ಬದನೆಕಾಯಿನ ತುಂಬ ಉದ್ದ ಇರುತ್ತೆ, ಅದು ಪೀಸ್ ಮಾಡಿಬಿಟ್ಟು ಒಂದರಲ್ಲಿ 4 ಪೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದನೇ ಹೆಚ್ಕೊಳ್ಳಿ, ತಿನ್ನೋಕ್ಕೆ ಬಾಯಿಗೆ ಸಿಗಬೇಕದು. ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವು, ಕೊತ್ತಂಬರಿ, ಆಲೂಗಡ್ಡೆ, ಬಟಾಣಿ ಕಾಳಿದ್ರೆ ಹಸಿ ಬಟಾಣಿ ಇದೆಲ್ಲ ಕೂಡ ತೊಗೋಬೋದು. ಆ್ಯಂಡ್ ನಿಮಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಫಸ್ಟ್ ಕುಕ್ಕರ್ ಕಾಯ್ಸೋಕ್ಕಿಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ. ನಿಮಗೆ ಮಸಾಲ ಐಟಮ್ಸ್ ಇಷ್ಟ ಅಂತಂದರೆ, ತಿನ್ನೋರಿದ್ದರೆ ಆಪ್ಷನಲ್ ಅದು. ಬೇಕು ಅಂತಂದರೆ 1-2 ಏಲಕ್ಕಿ, ಲವಂಗ, ಮೆಣಸು ಹಾಕ್ಕೋಬೋದು. ಆ್ಯಂಡ್ ಬಟಾಣಿ ಹಾಕಿಬಿಟ್ಟು ನಾನು ಫ್ರೈ ಮಾಡಿದೆ ಅಲ್ವಾ. ಸೊ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳಿ. ಯಾಕೆಂದರೆ ಟೊಮ್ಯಾಟೊಲ್ಲಿ ನೀರು ಅಂಶ ಇರುತ್ತಲ್ವ. ಸೊ ನೀರು ಬಿಟ್ಟರೆ ಅದು ಫ್ರೈ ಆಗೋಲ್ಲ ಎಣ್ಣೆಲಿ. ಅದಕ್ಕೆ ಅದು ಸ್ವಲ್ಪ ಮೆತ್ತಗಾದಮೇಲೆ ಟೊಮ್ಯಾಟೊನ ಹಾಕಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದ್ದಾವೆ ತರಕಾರಿಗಳು. ಈಗ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಸೊ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮತ್ತೆ ಬಾಡಿಸ್ಬೇಕು. ನೆಕ್ಸ್ಟ್ ಇವಾಗ ವಾಂಗಿಬಾತ್ ಪೌಡರ್ ಸಿಗುತ್ತಲ್ವ ಹೊರಗಡೆ ಅಂಗಡೀಲಿ, ಅದನ್ನೇ ಹಾಕ್ತಾಯಿದ್ದೀನಿ. ಮನೇಲೇನು ಮಸಾಲ ರೆಡಿ ಮಾಡ್ಕೊಂಡಿರೋದಿಲ್ಲ, ರೆಡಿ ಪೌಡರ್ನೇ ಹಾಕ್ತಾಯಿದ್ದೀನಿ ನಾನು. ಜೊತೆಗೆ ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ ಹಾಕಬೇಕಾಗತ್ತೆ. ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಬೋದು. ಬಟ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸಕ್ಕರೆ ಯಾಕೆ ಹಾಕ್ತೀವಿ ಅಂದರೆ, ಅಡುಗೆಯಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಕೂಡ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಉಪ್ಪನ್ನ ನೀವು ಹಾಕ್ಕೊಂಡು ಆಮೇಲೆ ಮತ್ತೆ ನೀರು ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ. ಇವಾಗ ಮುಂಚೆನೇ ಅಕ್ಕಿ ನೀರು ನೆನೆ ಇಟ್ಟಿರ್ತೀವಲ್ವ, ಅದನ್ನು ನೀರು ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಹಾಕಬೇಡಿ. ಅಕ್ಕಿಗೆ ನೀರು ಎಷ್ಟು ಬೇಕೋ, ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕಿ. ಇಲ್ಲಾಂದರೆ ಮೆತ್ತಗಾಗಿಬಿಡುತ್ತೆ, ರೈಸ್ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆನಾ ಅಂತ.
ಆ್ಯಂಡ್ ನೋಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಕುಕ್ಕರ್ದು. ಆ್ಯಂಡ್ ಇದು ಮ್ಯಾಕ್ಸಿಮಮ್ ಅಂದರೆ 3-4 ವಿಷಲ್ ಕೂಗಿಸ್ಬೇಕಾಗತ್ತೆ. ಸಣ್ಣ ಉರಿಲಿ ಇಟ್ಟಿದ್ದೀರ ಗ್ಯಾಸ್ ಅಂತ ಅಂದರೆ 3 ವಿಷಲ್ ಆದರೆ ಸಾಕು. ತುಂಬ ಚೆನ್ನಾಗಾಗಿರುತ್ತೆ, ಹರಳ್ಕೊಂಡಿರುತ್ತೆ ಅನ್ನ ಎಲ್ಲ. ಇವಾಗ 3 ವಿಷಲ್ ಕೂಗಿಸಿದ್ದೀನಿ ನಾನು. ರೆಡಿ ಆಗಿದೆ. ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರ್ನ. ಸೊ ವಾಂಗಿಬಾತ್ ರೆಡಿ ಟು ಟೇಸ್ಟ್. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿದ್ರೆ ಗೊತ್ತಾಗಲ್ಲ, ಟೇಸ್ಟ್ ಮಾಡಿದ್ರೆ ಮಾತ್ರನೇ ಗೊತ್ತಾಗೋದು. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದ್ಸಲ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.